ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 34 ಸೈಜ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ಫಸ್ಟ್ ನೀವು ಕೆಳಗಡೆ ಸೈಡು ಈ ಥರ ಸ್ಟ್ರೈಟಾಗಿ ಲೈನ ಡ್ರಾ ಮಾಡಿಕೊಂಡು ಈ ಥರ ಕಟಿಂಗ್ ಮಾಡ್ಕೋಬೇಕು. ಅದಾದ ನಂತರ ನೋಡಿ, ನೀವು ಇಲ್ಲಿ ಬ್ಲೌಸ್ ಕಟಿಂಗ್ ಫಾರ್ಮನ್ನು ತೊಗೊಬಂದಿದ್ದೀನಿ. ಇದು 30 ಇಂದ ಹಿಡಿದು 44 ಸೈಜ್ ಗಂಟನೂ ಕೂಡ ನಿಮಗೆ ಸಿಗುತ್ತೆ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೀವು ಆರ್ಡರ್ ಮಾಡ್ಕೋಬೋದು. ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಿದೆಯಲ್ಲ, ನನ್ನ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಆದರೂ ಮಾಡ್ಬೋದು ಅಥವಾ ಕಾಲ್ ಆದರೂ ಮಾಡ್ಬೋದು, ಇಲ್ಲಾಂದರೆ ನಾರ್ಮಲ್ ಕಾಲ್ ಆದರೂ ಸರಿ ನೀವು ಮಾಡಿ ಈ ಒಂದು ಫಾರ್ಮನ್ನು ನೀವು ಆರ್ಡರ್ ಮಾಡ್ಕೋಬೋದು. ಇದರಲ್ಲಿ ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ನೋಡಿ, ಇದು ಯೋಗ ಪಟ್ಟಿ ಉಂಟು, ಲಾಂಗ್ ಸ್ಲೀವ್ಸ್ ಇದೆ. ಇದು 10-11 ಇಂಚ್ ತನಕ ನೀವು ಸೈಜ್ ವೈಸು ಇದೆ. 30 ಇಂದ ಹಿಡಿದು 44 ತನಕ ಕೂಡ ಸೈಜ್ ವೈಸು 10 ಇಂಚ್ ಇದೆ, ಕೆಲವೊಂದ್ರಲ್ಲಿ 9 ಇಂಚ್ ಇದೆ. ಅದು ಸೈಜ್ ಪ್ರಕಾರ ಉಂಟು. ಮತ್ತು ಬ್ಯಾಕ್ ಪಾರ್ಟ್ ಇದೆ, ಇದರಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಕೂಡ ಇನ್ಕ್ಲೂಡ್ ಇದೆ. ನೀವೆಲ್ಲೂ ಕೂಡ ಎಕ್ಸ್ಟ್ರಾ ಮಾರ್ಜಿನ್ ತಗೊಳ್ಳೋವಂಥ ಅವಶ್ಯಕತೆ ಇಲ್ಲ. 1.5 ಇಂಚಿನಲ್ಲಿ ಆಲ್ರೆಡಿ ಎಕ್ಸ್ಟ್ರಾ ಮಾರ್ಜಿನ್ ಉಂಟು. ಶೋಲ್ಡರ್ ಆಗಿರ್ಬೋದು, ಆರ್ಮಲ್ ಆಗಿರ್ಬೋದು, ಲೆಂತ್ ಆಗಿರ್ಬೋದು, ಎಲ್ಲೂ ಕೂಡ ನೀವು ಎಕ್ಸ್ಟ್ರಾ ಮಾರ್ಜಿನ್ ತಗೊಳ್ಳೋ ಆಗಿಲ್ಲ. ಸ್ಟಿಚಿಂಗಿಗೋಸ್ಕರ ಆಲ್ರೆಡಿ ಬಿಟ್ಟಿದ್ದೀನಿ ನಾವಿಲ್ಲಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಆಲ್ರೆಡಿ ಇದೆ. ನೀವು ಬೇಕು ಅಂದರೆ ಅರ್ಧ ಇಂಚು ತೊಗೋಬೋದು, ಬಟ್ 1.5 ಇಂಚು ಕರೆಕ್ಟಾಗಿದೆ. ನೀವು ಚೇಂಜ್ ಮಾಡ್ಕೋಬೇಕು ಅಂದರೆ ಫ್ರಂಟ್ ಮತ್ತು ಬ್ಯಾಕ್ ಡೀಪ್ ಉಂಟಲ್ಲ, ನೆಕ್ ಡೀಪು, ಅದನ್ನು ಮಾತ್ರ ನೀವು ಚೇಂಜ್ ಮಾಡ್ಕೋಬೋದು ಅಷ್ಟೇ. ಅದು ಬಿಟ್ಟರೆ ನೀವೇನು ಚೇಂಜ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇರಲ್ಲ, ಕರೆಕ್ಟಾಗಿ ನಿಮಗೆ ಕೂರುತ್ತೆ. ಮತ್ತು ಪ್ಯಾಟರ್ನ್ಗೆ ಆಲ್ ಸೈಜ್ ಯಾರ್ಯಾರು ಬುಕ್ ಮಾಡ್ತೀರಾ ಅವ್ರಿಗೆ ನೆಕ್ ಡಿಸೈನ್ ಉಂಟಲ್ಲ, ನೋಡಿ ಈ ಥರ ನೆಕ್ ಡಿಸೈನ್ ಉಂಟು. ಇದು ನಿಮಗೆ ಫ್ರೀಯಾಗಿ ಸಿಗುತ್ತೆ. ನೆಕ್ ಡಿಸೈನು ಲಾಸ್ಟ್ ತನಕ ನೀವು ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ನೆಕ್ ಡಿಸೈನ್ ಇದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ. ಇದು ಸುಮ್ಮನೆ ಈ ಥರ ಸಿಂಪಲಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ನೆಕ್ ಡಿಸೈನ್ಸ್ಗಳು ನಿಮಗೆ ಈ ಒಂದು ಆಲ್ ಸೈಜು ಅಂದರೆ 30 ಇಂದ ಹಿಡಿದು 44 ತನಕ ನೀವು ಆರ್ಡ್ರ್ ಮಾಡಿಕೊಂಡ್ರೆ ಈ ನೆಕ್ ಡಿಸೈನ್ಗಳು ಫ್ರೀಯಾಗಿ ಸಿಗುತ್ತೆ ನಿಮಗೆ. ಫಸ್ಟ್ ನಾನಿಲ್ಲಿ 13 ಇಂಚು ಲೆಂತು ತೊಗೊಂಡಿದ್ದೀನಿ, ಶೋಲ್ಡರ್ 5 ಇಂಚು, ಆರ್ಮೋಲು 5.5 ಇಂಚು, ಮತ್ತು ಎಕ್ಸ್ಟ್ರಾ ಮಾರ್ಜಿನ್ 2 ಇಂಚು. ಇಲ್ಲಿ ಸೊಂಟದ ಭಾಗದಲ್ಲಿ 7.5 ಇಂಚ್, 1 ಇಂಚ್ ಟಕ್ಸ್ಗೆ ಮತ್ತು 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನು. ಆರ್ಮೋಲ್ ಹತ್ರ 1 ಇಂಚ್ ತೊಗೊಳ್ಳಿ, ಈ ಥರ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿಂದ ಇಲ್ಲಿಗೆ 3 ಇಂಚ್ ತೊಗೊಳ್ಳಿ. ಇಲ್ಲಿ ಡೌನಿಂಗು ನಾನಿಲ್ಲಿ 1/4 ಇಂಚ್ ಮಾತ್ರ ಡೌನಿಂಗ್ ಕೊಡ್ತಾಯಿದ್ದೀನಿ, ಯಾಕೆಂದರೆ ಶೋಲ್ಡರ್ ಹತ್ರ ಡ್ರಾಪ್ ಆಗಬಾರ್ದು, ಅದಕ್ಕೋಸ್ಕರ ಈ ಥರ ಲೈನ ಡ್ರಾ ಮಾಡ್ಕೊಳ್ಳಿ. ಮತ್ತು ನೆಕ್ ಡೀಪ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೋಬೋದು. ಈ ಥರ ತೊಗೊಂಡು ಒಂದು ಬಾಕ್ಸ್ ಈ ಥರ ಮಾರ್ಕಿಂಗ್ ಮಾಡ್ಕೋಬೇಕು. ನಂತರ ಈ ಥರ ಮಾರ್ಕಿಂಗ್ ಮಾಡಿಕೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ನೀವು ತೊಗೋಬೋದು. ಇಲ್ಲ ಅಂತ ಅಂದರೆ ನನ್ನ ವೀಡಿಯೋದ ಲಾಸ್ಟಲ್ಲಿ ನೀವು ನೋಡಿ ನಿಮಗೆ ಯಾವ ಥರ ನೆಕ್ ಡಿಸೈನ್ ಬೇಕೋ ಆ ಥರ ನೀವು ನೆಕ್ ಡಿಸೈನ್ ತೊಗೊಂಡು ಕೂಡ ನೀವು ಮಾರ್ಕಿಂಗ್ ಮಾಡ್ಕೋಬೋದು. ಇದು ಟಕ್ಸ್ ಮಾರ್ಕಿಂಗು. ನೋಡಿ, ಇಲ್ಲಿ ನೆಕ್ ಡಿಸೈನ್ ಈ ಥರ ಇದೆ. ಈ ನೆಕ್ ಡಿಸೈನ ಯೂಸ್ ಮಾಡಿ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ.